ನಮಸ್ಕಾರ ಎಲ್ಲರಿಗೂ ಆ, ಸುಸ್ವಾಗತ ಮತ್ತೊಂದು ಮೋಟೋ ಲಾಗ್ಗೆ. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರಿನಿಂದ ಯಡಿಯೂರಿಗೆ. ಕಿತ್ತಡಿ ಕಿರಣ್ ಅವ್ರದ್ದು ವಿಡಿಯೋ ನೋಡಿದ್ಮೇಲಂತೂ ನಮ್ಮ ರೋಡ್ಗಳು ಎಷ್ಟು ವರ್ಸ್ಟ್ ಆಗಿದೆ ಅಂತ ಗೊತ್ತಾಯಿತು. ಮತ್ತು ರೂಲ್ಸ್ ಫಾಲೋಯಿಂಗ್ ಅಷ್ಟೇ. ರೋಡ್ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ರೂಲ್ಸ್ನ ಫಾಲೋ ಮಾಡ್ತಾರೆ. ರೋಡ್ ಸರಿ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಹೇಳ್ರಿ, ಅಯ್ಯೋ ಆ ಕಡೆ ಸರಿ ಇಲ್ಲ ಈ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆಗೆ ಬರ್ತಾರೆ. ಅದೇ ರೋಡು ಕರೆಕ್ಟಾಗಿತ್ತು ಅಂತ ಅಂದರೆ ಕನ್ವೀನಿಯೆಂಟಾಗಿ ಆರಾಮಾಗಿ ರೂಲ್ಸ್ನ ಫಾಲೋ ಮಾಡ್ಬೋದು. ಇಲ್ಲೇ ಒನ್ ವೇಗಳು ಒಂದು ವೇಲ್ ಬತ್ತಾ ಕರೆಕ್ಟಾಗಿ ಹೋಗೋರಿಗೆ ಆವಾಜ್ ಆಗ್ತಾವೆ ನೋಡ್ರಿ. ಸೊ ಅಂದಾಗೆ ಇವತ್ತೇನು ಸ್ಪೆಷಲ್ ಏನೂ ಇಲ್ಲ. ಹೋಗ್ತಾ ಇರೋದಕ್ಕೆ ಒಂದು ಮದುವೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು 13th ನವೆಂಬರ್, ಇವತ್ತು ನನ್ನ ಬರ್ತ್ಡೇ. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ 9:30 ಆಗಿರಬೇಕು. ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಗೋಯ್ತು. ಏನು ಮಾಡ್ತೀರಾ? ಏನು ತಿಂಡಿ ಹೋಗ್ತಾ ಇದ್ರೆ ಗಾಡಿಲಿಗೆ ತಕ್ಕಡ್ದಿಮ್ಮೆ ಅಂತ ಆಡ್ತೈತಲ್ಲ ರೋಡು. ಈ KTM ಏನಿದೆ ಏನಂಗೆ ಹೋಗೋಕ್ಕಷ್ಟೇ ಗುರು, ಕ್ರೂಸ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ನನಗಿರೆ ಇವಾಗ ಪ್ರೆಸೆಂಟ್ ಮೂಡಿಗೆ ಬುಲೆಟ್ ಇದ್ಬಿಟ್ಟಿದ್ರೆ ಟಿಕ್ 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 ಅನ್ಸ್ಕೊಂಡು ನಿಮ್ಮದೇ ಕ್ರೂಸ್ ಮಾಡೋದಾಗಿತ್ತು ಒಂದು 80ರಲ್ಲಿ. ಸಾಕು ಗುರು, 80ಲ್ಲಿ ಕ್ರೂಸ್ ಮಾಡ್ಕೊಂಡು ಹೋದ್ರೆ ನೆಮ್ಮದಿ. ಅದರಲ್ಲಿ 100 ಮೇಲೆಲ್ಲ ಹೋದರೆ ವೈಬ್ರೇಷನ್ಗೆ ತಲೆಗೆಟ್ಟೋಯ್ತದೆ. ಬಟ್ ಇದು 80ರಲ್ಲೆಲ್ಲ ನೋಡ್ರಿ, ಅಲ್ಲಿ 100ರಲ್ಲಿ ಒಯ್ದವನಲ್ಲ ಹೋಗ್ಬೇಕಷ್ಟೇ. 100-120ರಲ್ಲಿ ಹಿಂಗೆ ಹೋಗ್ಬೇಕು ಅನ್ಸ್ಕೊಂಡು. ಬಟ್ ಈಗ ಮೂಡಿಲ್ಲ ನನಗೆ. ಬರ್ತ್ಡೇ ದಿನವೇ ಮೂಡಿಲ್ಲ, ಇನ್ನು ಯಾವಾಗಪ್ಪ ಮೂಡಿರ್ತದೆ? ಏನು ನೆಮ್ಮದಿ ಜೀವನ ಅಲ್ವಾ ಗುರು. ಬರ್ತ್ಡೇ ದಿನವೂ ಒಂದು ಮೆಸೇಜ್ ಇಲ್ಲ, ಒಂದು ಫೋನ್ ಇಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಯ್ತಾ ಇರೋದು. ಹೆಂಗಿರುತ್ತಲ್ವ? ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಹ್ಯಾಪಿ ಬರ್ತ್ಡೇ ಟು ಮೀ ಅಷ್ಟೇ. ಆಗೋಯ್ತು ಇವತ್ತು ಬರ್ತ್ಡೇ. ಹೋ ಗುರು, ಏನು ಐತೆ ಗುರು, ಸೂಪರ್. ಬೆಂಗಳೂರು ಮೈಸೂರು ಹೈವೇಗಿನ ನೋಡ್ರಿ, ಹಿಂಗೆ ಬೆಂಗಳೂರು ಮೈಸೂರು ಹೈವೇನ ಹಿಂಗೆ ಮಾಡಿಬಿಟ್ಟಿದ್ದಿದ್ರೆ ಸಾಕಾಗಿತ್ತು. ಏನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿದ್ರು, ನಮ್ಮೊಂದು ಬೈಕಿಗೆ ಎಂಟ್ರಿ ಇಲ್ಲ ಅನ್ನಂಗೆ ಆಗೋಯ್ತು. ಸೊ ನಾನಿದು ವಿಡಿಯೋ ಎಂತಕ್ಕೆ ಇದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ನಾನು ಗಾಡಿ ತೊಗೊಂಡು ಹತ್ತತ್ರ ಆಲ್ರೆಡಿ ಒಂದೂವರೆ ವರ್ಷ ಆಗ್ತಾ ಬಂತು. ಸೊ 1 ವರ್ಷದ ಮೇಲೆ ಆಗಿದೆ. ಸೊ ನಾನು ಸೆಕೆಂಡ್ಸು ತೊಗೊಂಡಿರೋದ್ರಿಂದ ಏನೇನು ಪ್ರಾಬ್ಲಮ್ಗಳಿದೆ, ಸೊ ಬೇರೆ ಯಾರಾದರೂ ತೊಗೋಬೇಕು ಅಂತ ಅಂದರೆ ಯೂಸ್ಡ್ ಬೈಕ್ಸ್ಗಳನ್ನ, ಸೊ ಅವ್ರಿಗೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರಲಿ ಅಂತ ಅಂದ್ಬಿಟ್ಟು ಸೊ ಹೇಳ್ತಾ ಇರೋದು. ಏನೇನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ಗಳು ಅಂತ ಅಂದರೆ, ನನಗೇನು ಡಿಸ್ಅಡ್ವಾಂಟೇಜ್ ಅಂತ ಏನೂ ಇಲ್ಲ. ಯಾಕೆ ಅಂತಂದರೆ ನಾನು ಫಸ್ಟು ತೊಗೋಬೇಕು 2013ರಲ್ಲಿ ನಾನು ತೊಗೊಬೇಕು ಅಂತ ಇದ್ದಿದ್ದ ಗಾಡಿನೇ ಇದು. ಸೊ ಡ್ಯೂಕು ಮನೇಲಿ ಕೊಡಿಸಲ್ಲ ಅಂತ ಅಂದಿದ್ದಕ್ಕೆ ಎಲ್ಲಿ ನನಗೆ ಪಲ್ಸರ್ ಅದನ್ನು ತೊಗೊಳೋದಕ್ಕೇ ಪರ್ಮಿಷನ್ ಇರಲಿಲ್ಲ, ಅದನ್ನೇ ಕೊಡಿಸಲ್ಲ ಅಂತ ಇದ್ದರು. ಸೊ ನಾನೇನೇನು ಡೌಕ್ ಹಚ್ಚಿ ಅದು 150 ಎಷ್ಟಿತ್ತು, 80,000 ಆಯಿತು. ಸೊ 180 84 ಇತ್ತು. ಇನ್ನು 4,000 ಅಷ್ಟೇ ಅಲ್ಲ ಡಿಫ್ರೆನ್ಸು.
ಸೊ 4000ದಲ್ಲಿ ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಅದು 150 ಅವಾಗ ಟ್ಯೂಬ್ ಟೈರ್ ಇತ್ತು. ಸೊ ಇದು ಟ್ಯೂಬ್ಲೆಸ್ಸು ತಳ್ಕೊಂಡೆಲ್ಲ ಪಂಚರ್ ಅದು ತಳ್ಕೊಂಡೆ ಹೋಗ್ಬೇಕು, ಅದನ್ನು ಇದಾದರೆ ಹಂಗೆ ಓಡಿಸ್ಕೊಂಡು ಹೋಗ್ಬೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಥರ ರೀಸನ್ ಕೊಟ್ಬಿಟ್ಟು 180 ಇದು ಮಾಡಿದ್ದು. ಫಸ್ಟ್ ಈಗ ಎಲ್ಲಿಂದ ಎಲ್ಲೆಲ್ಲ ಹೋಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಸೊ ಈ ಗಾಡಿನ ನಾನು 3 ಗಾಡಿ ಇತ್ತಲ್ಲಿ. ಸೊ ಒಂದು ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು, ಆರೆಂಜು ಮತ್ತು ವೈಟಲ್ಲಿತ್ತು. ಸೊ ಅದನ್ನು ನೋಡಿದೆ. ಸೊ ಅದು ಸ್ವಲ್ಪ ಕಮ್ಮಿನೇ ಇತ್ತು, 90, 85 ಆ ಥರ ಇತ್ತು. ಸೊ ಅದನ್ನು ಬುಕ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಆಲ್ರೆಡಿ ಯಾರೋ ಬಂದು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ರು ತೊಗೊಂಡು. ಸೊ ಅದನ್ನ ಇಲ್ಲ ಗುರು ಬುಕ್ ಆಗಿಬಿಟ್ಟೈತದು ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನು 2 ಗಾಡಿ ಇದ್ದು, 60,000 ಮತ್ತು 75,000 ಒಂದಿತ್ತು. ಸೊ 60,000 ನೋಡಿದೆ, ಓಡಿಸ್ದೆ, ಅಷ್ಟೊಂದು ಇದಾಗಲಿಲ್ಲ. ಸೊ ಮತ್ತು ಇನ್ನೊಂದು 80,000 ಇತ್ತು, ಒಂದು 60,000 ಒಂದು 80,000 ಇತ್ತು, 2. ಸೊ 2 ಫುಲ್ಲು ಬ್ಲ್ಯಾಕು, ಗಿಕ್ಕರಿಂಗ್ ಏನೂ ಇರಲಿಲ್ಲ. ಸ್ಟಿಕ್ಕರಿಂಗ್ ಯಾವ್ದು ಬೇಕಾದ್ರೆ ಹಾಕ್ಕೊಡ್ತೀನಿ ಅಂತ ಅಂದರು. ಸರಿ ಓಕೆ ಅಂತ ಅಂದ್ಬಿಟ್ಟು 2 ನೋಡಿದೆ, ಟೆಸ್ಟ್ ಡ್ರೈವ್ ಮಾಡಿದೆ. ಸೊ 2ರಲ್ಲೂ ಅಷ್ಟೊಂದೇನು ಇದಾಗಲಿಲ್ಲ, ಸ್ವಲ್ಪ ಇಂಜಿನ್ ವರ್ಕ್ ಆಗಿತ್ತು ಅನಿಸುತ್ತೆ. ಸೊ ಇಂಜಿನಲ್ಲಿ ಸ್ವಲ್ಪ ಸೌಂಡ್ ಬರ್ತಾಯಿತ್ತು. ಸೌಂಡು ಅದೆಲ್ಲ ನೋಡ್ಬಿಟ್ಟು ಓಡಿಸಿದ್ದು ಫೀಲು ಅಷ್ಟು ಇದಾಗಿರಲಿಲ್ಲ. ಸೊ ಇರಲಿ ಅಂತ ಅಂದ್ಬಿಟ್ಟು ಈ ಗಾಡಿ ಅವಾಗ ತಾನೇ ಬಂದಿತ್ತಂತೆ, 1:30 ಹೇಳಿದ್ರು. ಸೊ ಗಾಡಿ ಏನು ಜಾಸ್ತಿ ಓಡಿಲ್ಲ ಗುರು, ಏನೋ ಹೊಸ್ದಾಗೆ ಟೈರು ಚೇಂಜ್ ಮಾಡಿ, ಟೈರು ಹೊಸದಿತ್ತು, ಟೈರು ಹೊಸದು ಹಾಕ್ಸಿದ್ರೆ ಏನೋ ಒಂಚೂರು ಪ್ರಾಬ್ಲಮ್ಮು, ಆಕ್ಸಿಡೆಂಟು ಏನೋ ಇತ್ತು ಕತೆಗಳು. ಒಂದು ಆಕ್ಸಿಡೆಂಟ್ ಆಗಿ ಅದೇ ಬ್ರೇಕ್ ಲಿವರ್ ಮುರಿದೋಗ್ಬಿಟ್ಟಿತ್ತು. ಸೊ ಬಿದ್ದಿರೋದಕ್ಕೆ ಮಾರ್ತಾ ಇರೋದು ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಸೊ ಬ್ರೇಕ್ ಲಿವರ್ ಇರಲಿಲ್ಲ, ಸೊ ಹಂಗಿದ್ರೂ ಕಟ್ಟಾಗಿ ಮುರಿದೋಗಿತ್ತು. ಬ್ರೇಕ್ ಲಿವರ್ ಇಲ್ಲ ಅಂತ ಅಂದನು. ಒಂದು ಟೆಸ್ಟ್ ಡ್ರೈವ್ ಮಾಡಿದೆ, ಇಷ್ಟ ಆಗೋಯ್ತು ಗಾಡಿ. ಸೊ ಗಾಡಿ ಸ್ಮೂತ್ನೆಸ್ಸು ಮತ್ತು ಇದು ಇಂಜಿನ್ನು ಅದೆಲ್ಲ, ಇಂಜಿನ್ ಸೌಂಡು ಮತ್ತು ಓಡಿಸಿರೋದು ಕಮ್ಮಿ ಇತ್ತು. ಸೊ ಅವಾಗ ತಾನೇ ಬಂದಿತ್ತು ಗಾಡಿ ಅವ್ರಿಗೆ. ಸೊ ಏನು ಪಾರ್ಟ್ಸ್ ಗೀಟ್ಸ್ಗಳು ಚೇಂಜು ಅವೆಲ್ಲ ಏನು ಪ್ರಾಬ್ಲಮ್ ಇರೋಲ್ಲ, ಮತ್ತು ಇಂಜಿನ್ ವರ್ಕು ಏನೂ ಆಗಿಲ್ಲ ಅಂತ ಅನ್ನಿಸ್ತು. ಸೊ ಓಕೆ ಇರಲಿ ಅಂತ ಅಂದ್ಬಿಟ್ಟು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಸೊ ನಾನು ತಗೊಬೇಕು ಅಂತ ಇದ್ದಿದ್ದು ಗಾಡಿ. ಸೊ ಇರಲಿ ಪರವಾಗಿಲ್ಲ, ದುಡ್ಡು ಬರುತ್ತೆ ಹೋಗುತ್ತೆ, ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಂಬರು ಎಲ್ಲ ಚೆನ್ನಾಗಿತ್ತು. ಮನೆಗೂ ಹೇಳ್ಬಿಟ್ಟು ಅವರು ಇದೇ ಕಲರ್ನೇ ಓಕೆ ಮಾಡಿದ್ರು. ಸರಿ ಅಂದ್ಬಿಟ್ಟು ಸೈ ಅನ್ನಿಸ್ಬಿಟ್ಟೆ. ಸೊ ತಾಂಡಾಗ್ಲಿಂದ ಏನು ಪ್ರಾಬ್ಲಮ್ ಬರಲಿಲ್ಲ. ಸೊ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂದರೆ ಮೀಟ್ರ್ ಬೋರ್ಡ್ ನೋಡ್ತಾ ಇರ್ಬೋದು ನೀವು. ಸೊ ಮೀಟ್ರ್ ಬೋರ್ಡ್ ಅದೊಂದು ಹೋಗ್ಬಿಟ್ಟಿದೆ. ಅದು ಏನು ಅಂದರೆ ನನ್ನ ಪ್ರಾಬ್ಲಮ್ ಮೇಲೆ ಸೊ ಹೋಗಿತ್ತು, ಅದು ನೀರು ಹೋಗಿ ಮಳೆ ಎಲ್ಲ ಬಿತ್ತು, ನೀರು ಹೋಗ್ಬಿಟ್ಟು ಅದು ಡಮಾರೇ ಆಗೋಯ್ತು.